ನೀವೆಲ್ಲಿದ್ದಪ್ಪ ರೇಟ್ ಫಿಕ್ಸ್ ಮಾಡಬೇಕಾರಲ್ಲಿ? ಇಲ್ಲಿ ರೈತರು ಈಗ ಇವತ್ತೇನು ನಡೀತಾ ಇದೆ, ನನ್ನ ಹತ್ರ ಬಂದು ಕೆಲವು ಹಳ್ಳಿಯ ಒಂದು ಬೈರ್ಮಂಗಲ ಭಾಗದ ಯುವಕರು ಮತ್ತು ಹೆಣ್ಣುಮಕ್ಕಳು ಬಂದು ರಿಕ್ವೆಸ್ಟ್ ಮಾಡಿದ್ರು, ಈ ಥರ ಆಗ್ಬಿಟ್ಟಿದೆ ಅಣ್ಣ, ನಾವು ಕೊಡೋಕ್ಕೆ ತಯಾರಾಗಿಲ್ಲ, ಚೆನ್ನಾಗಿ ಬದುಕ್ತಾ ಇದ್ದೀವಿ, ನೀವು ಸೈಲೆಂಟಾಗಿದ್ದರೆ ಹಾಗೆ ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತ ಬಂದು ಕೇಳಿದ್ರು. ಈಗ ಮೊನ್ನೆ ಜಂಗಮಕೋಟೆ ಅಲ್ಲಿಂದ ರೈತರು ಬಂದಿದ್ರು ನನ್ನ ಹತ್ರ, ಶಿಡ್ಲಘಟ್ಟದವರು. ಅವ್ರ ಜೊತೆ ಏನು ಮಾತಾಡಿ ಕಳಿಸಿದ್ದೀನಿ ಕೇಳಿ. ಶಿಡ್ಲಘಟ್ಟದಲ್ಲಿ ರೈತರಿಗೆ ಚನ್ನರಾಯಪಟ್ಟಣದಲ್ಲಿ ಗಲಾಟೆ ಮಾಡ್ತಾಯಿರೋ ಸಾವಿರಾರು ದಿನಗಳು 2 ಸಲ ಅಲ್ಲೂ ಹೋಗಿದ್ದೀನಿ ರೈತರ ಪರವಾಗಿ. ನಾನು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ 2018ರಲ್ಲಿ ಮಾಡಿದ್ದು, ಬೆಂಗಳೂರು ಸುತ್ತಮುತ್ತ ಮಾಡಲಿಲ್ಲಪ್ಪ. ಎಂ ಬಿ ಪಾಟೀಲ್, ಕಲಬುರಗಿ, ಬೀದರು, ಕೊಪ್ಪಳ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರು ಎಲ್ಲವಪ್ಪ ಈಗ ಕಸದ ಬುಟ್ಟಿಗೆ ಹಾಕಿದ್ದೀರಿ. ಯಾಕೆ ಎಂ ಬಿ ಪಾಟೀಲ್ ಇನ್ನೂ ಅಲ್ಲೇ ಸುತ್ತಾ ಇದ್ದೀರಿ? ಬೆಂಗಳೂರು ಸುತ್ತನೆಯ ನೀವು ಎಲ್ಲ ಇಂಡಸ್ಟ್ರಿಗಳು ಎಲ್ಲ ರಾಜ್ಯದಾದ್ಯಂತ ವಿಸ್ತರಣೆ ಮಾಡೋರು ನೀವು ಅಲ್ವಾ? ಯಾರನ್ನ ಇಟ್ಕೊಂಡಿದ್ದೀರಿ ವಸೂಲಿಗೆ? ನಿಮ್ಮಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ ಅಧಿಕಾರ ನಡೆಸೋದು ಹೆಂಗೆ ಅಂತೇಳಿ. ಆ ರೈತರು ನನ್ನ ಹತ್ರ ಬಂದರು, ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿದ್ರು, ಧ್ವನಿ ಎತ್ತಿದ್ದೀನಿ. ದಿನ ರಾಜಕೀಯ ಮಾಡೋ ನನಗೆ ಬೇರೆ ಕೆಲಸ ಇಲ್ವಾ ಅಲ್ಲಿ?